ಜೈ ವಾಸವಿ. ನಮಸ್ತೆ ಎಲ್ರಿಗೂ. ನಾನು ಆಶಾ ರಾಣಿ, AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟ್. ಇವತ್ತು ನಾವು ವಾಸವಿ ಜಯಂತಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ಬೆಳಗ್ಗೆ ಇರೋದಕ್ಕೆ ಕಾರಣ ಇರೋದು ನಮ್ಮ ಲೈನ್ ಮ್ಯಾನ್ಗಳು, ಬೆಸ್ಕಾಂ ಕಂಪ್ನಿ ಅವ್ರಗಳಿಗೆ ಒಂದು ಸಣ್ಣ ಕೃತಜ್ಞತೆ ನೋಡ್ಸೋಣ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪಾನಕ ಅನ್ನು ಹಂಚ್ತಾ ಇದೀವಿ. ಎಸ್ಪೆಷಲಿ ಲೈನ್ ಮ್ಯಾನ್ಗಳು ಏನಂದ್ರೆ ಅವರು ಹೊರಗಡೆ ಇರ್ತಾರೆ, ಕಮ್ಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಜೀವ ಒತ್ತೆ ಇಟ್ಟು ಆ ಕೆಲಸ ಮಾಡ್ತಾ ಇರ್ತಾರೆ. ಹಂಗಾಗಿ ಅವ್ರಿಗೊಂದು ಸಣ್ಣ ಕೃತಜ್ಞತೆ ನೋಡ್ಸೋಣ ಅಂತ. ಈ ಬಿಸಿಲು ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಜಾಗತಿಕ ತಾಪಮಾನ ಎಷ್ಟು ಜಾಸ್ತಿ ಆಗಿದೆ ಅಂತ. ಅವ್ರ ಕೆಲಸದ ಒತ್ತಡದಲ್ಲಿ ನೀರ್ ಕುಡಿಯೋದು ಸಹ ಮರ್ತೋಗ್ಬಿಟ್ಟಿರ್ತಾರೆ. ಹಂಗಾಗಿ ಪಾನಕ ಮತ್ತೆ ಹೆಸರುಬೇಳೆ ಹಂಚ್ತಾ ಇದೀವಿ. ಅವ್ರ ಆರೋಗ್ಯವಾಗಿದ್ರೇನೆ ನಮ್ಮ ಮನೆಗಳು ಬೆಳಗಾಗಿರುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಕಾರ್ಯಕ್ರಮ ಮಾಡ್ಕೊಂತಾ ಇದೀವಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದಕ್ಕೆ ನಮ್ಮ ಬೆಸ್ಕಾಂ ಅಧಿಕಾರಿಗಳು ತುಂಬಾ ಚೆನ್ನಾಗಿ ನಮ್ಗೆ ಸಹಕಾರ ಕೊಟ್ಟು ಅವರ ಸ್ಟಾಫ್ಗಳನ್ನೆಲ್ಲ ಕರ್ಕೊಂಡ್ ಬಂದು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹಂಗಾಗಿ ಬೆಸ್ಕಾಂ ಕಂಪ್ನಿ ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ವಾಸವಿ, ಜೈ ವಾಸವಿ. ನಮಸ್ತೆ ಎಲ್ರಿಗೂ, ಸಕಲ ಕರ್ನಾಟಕ ಜನತೆಗೂ ನಮಸ್ತೆ. ಈ ದಿನ ನಮ್ಮ ವಾಸವಿ ಜಯಂತಿ ಮಾನ್ಯತಾ ಮುಗೀತು. ನಮ್ಮ ಅಧ್ಯಕ್ಷರ ಒಂದು ಕೋರಿಕೆ ಮೇರೆಗೆ ಇಲ್ಲಿ ಬಂದು ನಾವು ಬೆಸ್ಕಾಂ ಚಿಕ್ಕಬಳ್ಳಾಪುರ ಅಲ್ಲಿ ವರ್ಕರ್ಸ್ಗೂ ಹಾಗೂ ಲೈನ್ ಮ್ಯಾನ್ಸ್ಗೆ ನಾವು ಕೋಸಂಬರಿ ಮತ್ತು ಪಾನಕ ಹಂಚ್ಬೇಕು ಅಂತ ಬಂದು ಎಲ್ಲರೂ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ವಿಂಗ್ ಮೆಂಬರ್ಸ್ ವಾಸವಿ ಜಯಂತಿ ಪ್ರಯುಕ್ತ ಇಲ್ಲಿ ಇವರ ಒಂದು ಕೆಲಸ ಕಾರ್ಯನಿರ್ವಹತೆಗೆ ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ನನ್ನ ಹೆಸರು ಸೌಮ್ಯ, AVLGI ಚಿಕ್ಕಬಳ್ಳಾಪುರ ವಿಂಗ್ ಸೆಕ್ರೆಟರಿ. ನಮಗೆ ಬಂದು ಇವರೆಲ್ಲ ಬಂದು ನಮ್ಗೆ ಸಹಾಯ ಮಾಡಿರೋದಕ್ಕೆ ಮತ್ತು ನಮ್ಮ ಪ್ರೆಸ್ ರಿಪೋರ್ಟರ್ಗೂ ನಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಅವರು ಬಂದು ನಮ್ಮನ್ನ ನಿದರ್ಶನ ಮಾಡ್ತಾರೆ, ಸೊ ಅವ್ರಿಗೂ ಒಂದು ಧನ್ಯವಾದ. ಹಾಗೆ ನಮ್ಮ ಕಣ್ಣುಗಳು ಅಂತಾನೆ ಹೇಳ್ಬೇಕು ಬೆಸ್ಕಾಂ ಅವ್ರನ್ನ. ಏಕೆಂದ್ರೆ ಅವರು ಒಂದು 1 hour ಕರೆಂಟ್ ತೆಗೆದ್ರೆ ನಮ್ಗೆ ಕತ್ತಲೆಯನ್ನೇ ತುಂಬಿರುತ್ತೆ. ಈ ಶೆಕೆ ಕಾಲದಲ್ಲಿ ತುಂಬಾ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ಅಂತಾನೆ ಹೇಳ್ಬೋದು ಈ ಸೇವೆನ. ಇಷ್ಟು ಹೊತ್ತು ಬಂದು ಅವರು ನಮಗೆ ಸಹಾಯ ಮಾಡಿದ್ದಾರೆ, ಸಹಕಾರ ಹಂಚಿದ್ದಾರೆ. ಸೊ ಅವರಿಗೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ ಸರ್. ಎಲ್ಲಾ ಸರ್ಕಾರಿ ನೌಕರರಿಗೂ ಎಲ್ಲ ಯಾರ್ಯಾರಿಗೆ ನಮ್ಮಿಂದ ಅನುಕೂಲ ಬೇಕು ಅನ್ಸುತ್ತೋ ಅವ್ರನ್ನೆಲ್ಲ ಮಾಡ್ತಾ ಇರ್ತೀವಿ ಸರ್. ವಾಸವಿ, ಜೈ ವಾಸವಿ. ನನ್ನ ಹೆಸರು ಪಿ ಸತ್ಯಪ್ರಿಯ. ನಾನು AVLGI ಚಿಕ್ಕಬಳ್ಳಾಪುರ ವಿಂಗ್ ಮೆಂಬರು. ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರದ ಬೆಸ್ಕಾಂ ಒಂದು ಆಫೀಸ್ಗೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡುವಂತಹ ಲೈನ್ ಮ್ಯಾನ್ ಗಳಿಗೆ ನಾವು ಕೋಸುಂಬರಿ ಹಾಗೂ ಪಾನಕನ ವಿತರಣೆ ಮಾಡಿದೀವಿ. ತುಂಬಾ ಮುಖ್ಯವಾಗಿ ನಾವ್ ಏನಕ್ಕೆ ಇದನ್ನೇ ವಿತರಣೆ ಮಾಡಿದ್ವಿ ಅಂದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಕೋಸುಂಬರಿ ಪಾನಕಗೆ ಬಿಸಿಲು ಕಾಲದಲ್ಲೇ ತಿನ್ಬೇಕು ಅನ್ನೋದಕ್ಕೆ ಸಾಕಷ್ಟು ಒಂದು ಆರೋಗ್ಯಕರವಾದಂತ ವಿಚಾರಗಳನ್ನ ಹೇಳಿದ್ದಾರೆ. ಹಂಗಾಗಿ ನಾವು ಅದನ್ನೇ ಕೊಡ್ಬೇಕು ಅಂತ ಬಂದ್ಬಿಟ್ಟು ಅವ್ರಿಗೆಲ್ಲ ಕೊಟ್ಟಿದ್ದು. ಪಾನಕ ಬಂದ್ಬಿಟ್ಟು ಬೆಲ್ಲದ ಒಂದು ಪಾನಕದಲ್ಲಿ ಸಾಕಷ್ಟು ಕಬ್ಬಿಣದ ಅಂಶಗಳೆಲ್ಲ ಇರುತ್ತೆ. ನಮ್ಮ ಲೈನ್ ಮ್ಯಾನ್ ಗಳು ಬಿಸಿಲು, ಚಳಿ, ಮಳೆ ಅಂದಲೆ ಯಾವಾಗ ಅವ್ರಿಗೆ ಕರೆ ಬರುತ್ತೋ ಅವಾಗ ಅವರು ತಕ್ಷಣ ಅವರು ಹೋಗ್ಬಿಟ್ಟು ಅವ್ರ ಮನೇನ ಬೆಳಕಾಗಿ ಮಾಡಿ ಬರ್ತಾರೆ. ಅವ್ರಿಲ್ಲ ಅಂದ್ರೆ ಇವತ್ತು ನಮ್ಮ ವ್ಯವಸ್ಥೆ ಅಂದ್ರೆ ನಮ್ಮ ಕುಟುಂಬದ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಂಗಾಗಿ ಪ್ರತಿಯೊಬ್ರು ವಿದ್ಯುತ್ಗೆ ನಾವು ಎಲ್ಲರೂ ತುಂಬಾ ಅಡಿಕ್ಟ್ ಆಗಿದೀವಿ ಅಂತಾನೆ ಹೇಳ್ಬೋದು. ಇಂತ ಒಂದು ಕಾರ್ಯಕ್ರಮ ನಮ್ಮ AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟ್ ಆದಂತಹ ಆಶಕ್ಕ ಅವರು ನಮ್ಗೆ ಹೇಳ್ದಾಗ ನಾವೆಲ್ಲರೂ ತುಂಬಾ ಖುಷಿ ಪಟ್ಟು ನಾವ್ ಈ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಇಲ್ಲೆಲ್ರಿಗೂ ಮಜ್ಜಿಗೆ, ಪಾನಕ ಹಾಗೂ ಕೋಸುಂಬರಿ ವಿತರಣೆ ಮಾಡಿದ್ವಿ. ಮೊನ್ನೆ ಕೂಡ ನಾವು ಪೌರ ಕಾರ್ಮಿಕರಿಗೆ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ನಾವಲ್ಲಿ ಮಜ್ಜಿಗೆ ವಿತರಣೆ ಮಾಡಿದ್ವಿ. ನಂತರ ಕೂಡ ಪೌರ ಕಾರ್ಮಿಕರಿಗೆ ನಾವು ಒಂದು ಕಾರ್ಯಕ್ರಮ ಅಂತ ಇಟ್ಕೊಂತಾ ಇದೀವಿ. ಇದೇ ತರ ಸೀಸನ್ ವೈಸು ನಮ್ಮ AVLGI ಚಿಕ್ಕಬಳ್ಳಾಪುರ ವಿಂಗ್ ಇಂದ ಎಷ್ಟು ಸಾಧ್ಯನೋ ಅಷ್ಟು ಇವಾಗ ನಾವು ಒಂದು 90+ ಪ್ರಾಜೆಕ್ಟ್ ಅಲ್ಲಿ ನಾವು ಮುನ್ನುಗ್ಗಿಕೊಂಡು ಹೋಗ್ತಾ ಇದೀವಿ. ಮೊನ್ನೆ ಕೂಡ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಬಸ್ ಸ್ಟಾಂಡ್ ನಲ್ಲಿ ಅಂದ್ರೆ ಬಸ್ ಚಾಲಕರಿಗೆ ನಾವು ಪ್ಲಾಸ್ಟಿಕ್ ಬಾಟಲ್ ಬಳಸಬೇಡಿ, ಸ್ಟೀಲ್ ಬಾಟ್ಲ್ ಅಲ್ಲೇ ನೀವು ನೀರ್ ಕುಡೀರಿ ಅಂತ ಹೇಳ್ಬಿಟ್ಟು ನಾವೆಲ್ರೂ ಒಗ್ಗೂಡ್ಕೊಂಡು ಅವತ್ತು ಕನ್ನಡ ರಾಜ್ಯೋತ್ಸವ ಆ ಬಸ್ ಚಾಲಕರೊಂದಿಗೆ ನಾವು ಸೆಲೆಬ್ರೇಟ್ ಮಾಡಿ ಅವ್ರಿಗೆ ಸ್ಟೀಲ್ ಬಾಟಲ್ ನ ವಿತರಣೆ ಮಾಡಿ, ನೀವು ದಯವಿಟ್ಟು ಇದ್ರಲ್ಲೇ ನೀರ್ ಕುಡೀರಿ ಅಂತೆಲ್ಲ ಹೇಳಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳಿ, ನಿಮ್ಮ ಕ್ಷೇಮನೇ ನಮ್ಮ ಕ್ಷೇಮ ಅಂತ ಹೇಳ್ಬಿಟ್ಟು ನಾವ್ ಅವ್ರಿಗೆಲ್ಲ ಕೋರ್ಕೊಂಡು ಆಶಿಸಿದೀವಿ. ಈ ತರ ಒಳ್ಳೊಳ್ಳೆ ಕಾರ್ಯಗಳು ಕೊಡ್ತಾ ಇರೋಂತ AVLGI ಸಂಸ್ಥೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಕೆ ಶ್ರೀನಿವಾಸ್ ಅಂತ. ನಾನು ಬೆಸ್ಕಾಂ ನೌಕರ ಸಂಘದ ಬೆಸ್ಕಾಂನ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ. ಇವತ್ತು
AVLGI ಒಂದು ಆರ್ಯವೈಶ್ಯ ಮಹಿಳಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ನ ವತಿಯಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಬಹಳ ಉತ್ತಮವಾಗಿರತಕ್ಕಂತ ಕಾರ್ಯಕ್ರಮಗಳು. ಇದರ ಉದ್ದೇಶ ಈ ಏನು ಒಂದು ಸರ್ಕಾರಿ ನೌಕರರು ಇವತ್ತು ಹಗಲಿರುಳು ಕೆಲಸ ನಿರ್ವಹಿಸಿ ಎಲ್ಲ ನೌಕರರು ಎಲ್ಲ ಒಂದು ಗ್ರಾಹಕರಿಗೂ ಸಹ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತ ಒಂದು ಉದ್ದೇಶವನ್ನ ಗಮನಿಸಿ ಎಲ್ಲಾ ಸರ್ಕಾರಿ ಇಲಾಖೆಗಳಿಗೂ ಸಹ ಅವರು ಅಭಿನಂದನಾ ಅವರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಒಂದು ವಿದ್ಯುತ್ ಇಲಾಖೆಯಲ್ಲೂ ಸಹ ಹಗಲಿರುಳು ಕೆಲಸ ನಿರ್ವಹಿಸಿ ಮತ್ತು ಈ ಒಂದು ರಾಜ್ಯಕ್ಕೆ ದೇಶಕ್ಕೆ ಬೆಳಕನ್ನು ನೀಡ್ತಾ ಇರ್ತಕ್ಕಂಥವರು ಏನು ಒಂದು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಇವತ್ತು ರಾಜ್ಯಕ್ಕೆ ಬೆಳಕನ್ನು ನೀಡ್ತಾ ಇರ್ತಕ್ಕಂಥ ನಮ್ಮ ವಿದ್ಯುತ್ ಯೋಧರು ಏನಿದ್ದಾರೆ, ನಮ್ಮ ಮಾರ್ಗದಾಳುಗಳು ಲೈನ್ಮನ್ಗಳು ಏನಿದ್ದಾರೆ, ಅವರನ್ನ ಗುರುತಿಸಿ ಅವರ ಒಂದು ಕಾರ್ಯವೈಖರಿಯನ್ನ ಗುರುತಿಸಿ ಅವರಿಗೆ ಒಂದು ಅಭಿನಂದನೆಯನ್ನ ಹೇಳಬೇಕು. ಇಂಥ ಒಂದು ಉರಿ ಬಿಸಿಲಲ್ಲಿ ಇರ್ಬೋದು, ಮಳೆಯಲ್ಲಿರ್ಬೋದು, ಚಳಿ ಇರ್ಬೋದು, ಹಗಲಿರ್ಬೋದು, ರಾತ್ರಿ ಇರ್ಬೋದು, 24x7 ಕೆಲಸವನ್ನ ಮಾಡಿ ಗ್ರಾಹಕರಿಗೆ ಉತ್ತಮವಾದಂತ ಸೇವೆಯನ್ನ ನೀಡ್ತಾ ಇದ್ದಾರೆ. ಅವರ ಮನೆ ಕತ್ಲಾದ್ರೂ ಪರವಾಗಿಲ್ಲ, ರಾಜ್ಯಕ್ಕೆ ಬೆಳಕನ್ನು ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಕೆಲಸ ನಿರ್ವಹಿಸ್ತಕ್ಕಂಥ ನಮ್ಮ ನೌಕರರನ್ನ ಈ ಒಂದು ಆರ್ಗನೈಸೇಷನ್ ಅವರು ಸಹ ಗುರುತಿಸಿ ಇವತ್ತು ನಮ್ಮ ಒಂದು ವಿಭಾಗ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಆಗಮಿಸಿ ನಮ್ಮ ನೌಕರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಅವರು ಪಾನಕ ಹೆಸರುಬೇಳೆ, ಯಾಕಂದ್ರೆ ಇವತ್ತು ಒಂದು ಉರಿ ಬಿಸಿಲಿನಲ್ಲಿ ಅವರು ಏನು ಒಂದು ನಮ್ಮ ಮನುಷ್ಯನಿಗೆ ಅವಶ್ಯಕತೆ ಇರತಕ್ಕಂತ ಒಂದು ಪದಾರ್ಥವನ್ನ ನೀಡಿ ನಮ್ಮೆಲ್ಲರಿಗೂ ಸಹ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ರೀತಿಯಾದಂತ ಗುರುತಿಸ್ತಕ್ಕಂಥವ್ರು ನಮ್ಮ ಒಂದು ಇಲಾಖೆಯವ್ರನ್ನ ಕಡಿಮೆನೆ. ಯಾಕಂದ್ರೆ ನಾವು ಏನು ಒಂದ್ ಸ್ವಲ್ಪ ಕರೆಂಟ್ ಏನಾದ್ರು ಹೋಗಿದ ತಕ್ಷಣನೇ ನಮ್ಮನ್ನ ಬೈಕೋಣವ್ರು ಜಾಸ್ತಿ ಇರ್ತಾರೆ. ನಾವು ಕರೆಂಟ್ ಬಿಲ್ ಕಟ್ಟಿ ಅಂತ ಹೇಳಿದಾಗ ನಮ್ಮನ್ನ ಬೈಕೋಣವ್ರು ಜಾಸ್ತಿ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಗುರುತಿಸಿ ಇವತ್ತು ನಮ್ಮ ಒಂದು ಇಲಾಖೆಗೆ ಅವರು ಒಂದು ಅಭಿನಂದನೆ ಸಲ್ಲಿಸಿರ್ತಕ್ಕಂತ ಏನು ಒಂದು AVLGI ಒಂದು ಆರ್ಗನೈಸೇಷನ್ಗೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ವಿಭಾಗದ ನಮ್ಮ ಬೆಸ್ಕಾಂ ಹಾಗೂ ನಮ್ಮ ನೌಕರ ಸಂಘದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.